ಹೊಸಕೋಟೆ ತಾಲೂಕಿನ ಮಲ್ಲಿಮಾಕನಪುರ ಗ್ರಾಮದಲ್ಲಿ ಅನೇಕ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ತಮ್ಮಣ್ಣನವರ ನೇತೃತ್ವದಲ್ಲಿ ಸೇರ್ಪಡೆಯಾಗಿದ್ದು, ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಬಿಜೆಪಿ ಕಾರ್ಯಕರ್ತರನ್ನು ಶಾಲು ಹಾಕುವುದರ ಮುಖಾಂತರ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಲ್ಲಿಮಾಕನಪುರ ಗ್ರಾಮ ಪಂಚಾಯಿತಿ ಸದಸ್ಯ ತಮ್ಮಯ್ಯಗೌಡರವರು ಮಾತನಾಡಿ, ಶಾಸಕ ಶರತ್ ಬಚ್ಚೇಗೌಡರು ತಾಲೂಕಿನಾದ್ಯಂತ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಆದ್ದರಿಂದ ಪಕ್ಷ ಸಿದ್ಧಾಂತಗಳನ್ನು ಮೆಚ್ಚಿ ಅನೇಕ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಂದು ತಿಳಿಸಿದರು. ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೋದು. ಇವತ್ತು ಏನೋ ಹಳ್ಳಿಗೂ ಹೋಗಬೇಕು, ನಮ್ಮ ಪಂಚಾಯತ್ ಹೇಳ್ಬಿಟ್ಟು ಬರಕ್ಕೆ ಅವ್ರು ಟೈಮ್ ಇದ್ದಿದ್ರು ಇವತ್ತು ರಾತ್ರಿ 9 ಗಂಟೆಗೆ ಟೈಮ್ ಹೇಳಿದ್ದಾರೆ. ಆ ಟೈಮಲ್ಲಿ ನಾವು ಇವತ್ತು ಅವ್ರು ಹೇಳಿದ್ದಕ್ಕೆ ನಾವು ಇಷ್ಟು ಜನ ನಾವು ಸೇರಿಸ್ಕೊಂಡಿದ್ದೀವಿ. ಅವರಿಗೆ ನಾವು ಶಾಸಕರಿಗೆ ಉತ್ಪೂರ್ತ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ LNT ಮಂಜಣ್ಣರು ಸಹ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಉತ್ಪೂರ್ತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ತಾಲೂಕು ಪಂಚಾಯತಿ ಸದಸ್ಯರಾದ ರಾಮೇಗೌಡ ಬಂದಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಊರಿನ ಮುಖಂಡರಾದ ಅಪ್ಪಾಜಿಗೌಡರು ಬಂದಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆ ಕೊಡ್ತಾ ಇದ್ದೀವಿ. सागर बाप ಅಧ್ಯಕ್ಷರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿ ಹಾಗೂ ಮಲ್ಲಿಮಾಕನಪುರ ಗ್ರಾಮಸ್ಥರಿಂದ ಸ್ವಾಗತ ಕೋರ್ತಾ, ಅನೇಕ ಮುಖಂಡರು ಇನ್ನೂ ಬಂದಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇರ್ಬೋದು ಹಾಗೂ ನಮ್ಮ MLA ಅವರ ಏನು ಮುಂದಾಲೋಚನೆ ಮಾಡಿ ಒಂದು ಶಾಶ್ವತವಾದ ಪರಿಹಾರನ ಮಾಡಬೇಕು ಈ ತಾಲೂಕಂತ ಹೊರಟಿದ್ದಾರೆ. ಈ ಕೆಲಸಗಳೆಲ್ಲ ಮೆಚ್ಚಿ ಇವತ್ತು ನಮ್ಮ ಮಲ್ಲಿಮಾಕನಪುರದ ಅನೇಕ ನಮ್ಮ ನಾಯಕರುಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷನ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಅರುಣ್ ಕುಮಾರ್ ಅನ್ನೋರು ಅವ್ರಿಗೆ ಒಂದು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಸತೀಶ್ ಅನ್ನೋರು, ಹಾಗೆ ನಾರಾಯಣ ಸ್ವಾಮಿ ಅನ್ನೋರು, ಹಾಗೆ ರಾಜೇಶ್ ಹಾಗೂ ರಾಮಾಂಜನಪ್ಪ ಇವರೆಲ್ಲ ಮತ್ತು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಏನು ಕಾರಣ ನಮ್ಮ ಜೊತೆ ಕೆಲಸ ಮಾಡೋರು ಮುನಾಂಜನಪ್ಪನವ್ರು ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಹರೀಶ್ ಮತ್ತು ಇತರರು ಇನ್ನೂ ಅನೇಕ ಜನ ಸೇರ್ಪಡೆ ಆಗೋರು ಇದ್ದಾರೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ. ಸೇರ್ಪಡೆ ಏನಪ್ಪ ಅಂದರೆ ನಮ್ಮ ಕೆಲಸಗಳಿರ್ಬೋದು, ನಮ್ಮ ಸಿದ್ಧಾಂತಗಳು ಮೆಚ್ಚಿ ಇವತ್ತು ನಮ್ಮ ಪಾರ್ಟಿಗೆ ಸೇರಿದ್ದಾರೆ. ಹಾಗೆ ದುಡಿತಾರೆ. ಇದೇ ಈ ಊರಲ್ಲಿ ಒಂದು 200 ಹೋಟೆಲ್ ನೀಡಿತ್ತು. ಈಗ ಮೊದಲಿದ್ದಂಗೆ ನಮಗೇನು ಭಯ ಭೀತಿಗಳು ಏನು ಇಲ್ಲದೇ ಇರೋ ಕಾರಣ ಈಗ ಧೈರ್ಯವಾಗಿ ನಾವು ಮಾಡಿರೋ ಕೆಲಸಗಳನ್ನ ಹೇಳ್ಕೊಂಡು ಇವತ್ತು ಭಾಗ್ಯಗಳು ಕೊಟ್ಟಿರೋದು ರಾಜ್ಯದಿಂದ ನಾವು ಕೊಟ್ಟರೆ 5 ಭಾಗ್ಯಗಳಿರ್ಬೋದು. ಮುಂದೆ ನಮ್ಮ ಕೇಂದ್ರ ಸರ್ಕಾರದಿಂದ ಭಾಗ್ಯಗಳನ್ನ
ಕೊಡೋದ್ರಿಂದ ಇವತ್ತು ನಾವು ಅದೆಲ್ಲ ಅಭಿವೃದ್ಧಿ ಮಾಡ್ದಂಗೆ ಜನಕ್ಕೊಂದು ಸಹಾಯ ಮಾಡ್ದಂಗೆ. ಅದರಿಂದ ನೀವು ಇವತ್ತು ಓಟ್ ಕೇಳಕ್ಕೆ ಒಂದು ಹಕ್ಕಿದೆ ನಿಮ್ಗೆ, ಧೈರ್ಯವಾಗಿ ಹೋಗಿ ಓಟು ನಮ್ಮ ಊರಿನಲ್ಲಿ ಹೋಗಿ ಕೇಳ್ಬೋದು. ಅದರಿಂದ ಧೈರ್ಯವಾಗಿ ಎಲ್ಲರೂ ಓಟು ಇವತ್ತು ನಿಮ್ಮೂರಿನಲ್ಲಿ ಒಂದು ಲೀಡ್ ಕೊಟ್ಟರೆ ನೀವು ಹೋಗಿ MLA ಅವ್ರ ಹತ್ರ ಧೈರ್ಯವಾಗಿ ನಮ್ಗಿಂತ ಕೆಲಸ ಮಾಡಿರಿ ಅಂತ ಕೇಳ್ಬೋದು. ಅದೇ ರೀತಿ ನಾವು ಇವತ್ತು ಲೀಡ್ ಕೊಟ್ಟು ಈ ತಾಲೂಕಿನಲ್ಲಿ ಹೆಚ್ಚಿನ ಮತಗಳು ಕೊಡೋದ್ರಿಂದ ನಮ್ಮ ಶಾಸಕರು ಎಷ್ಟೇ ಚೆನ್ನಾಗಿರ್ಬೋದು, ಯಾರ ಹತ್ರ ಸಿದ್ದರಾಮಯ್ಯ ಹತ್ರ ಚೆನ್ನಾಗಿರ್ಬೋದು, DK ರಾಹುಲ್ ಗಾಂಧಿ ಹತ್ರ ಇರ್ಬೋದು, ಆದರೆ ಅವ್ರು ಕೇಳೋದು ನಿಮ್ಮ ತಾಲೂಕಿನಾಗ ಎಷ್ಟು ಓಟ್ ಬಂದದೆ ಅಂತ. ಅದರಿಂದ ಅವರು ಅಲ್ಲಿ ಹೋಗಿ ಓಟ್ ಧೈರ್ಯವಾಗಿ ನಮ್ಮ ತಾಲೂಕಿಗೆ ಏನಾದರೂ ತರಬೇಕು ಅನುದಾನಗಳು ಇದ್ರೆ ಅವ್ರು ಟೇಬಲ್ ಕೂತ್ಬೇಕಾದ್ರೆ ನಾವೆಲ್ಲ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ರಕ್ಷಾರಾಮಯ್ಯನಂತ 3ನೇ ಕ್ರಮ ಸಂಖ್ಯೆ ಮತ ನೀಡುವ ಮುಖಾಂತರ ನಾವು ಅವ್ರನ್ನ ಜಯಶೀಲನಾಗಿ ಮಾಡಿ ನಮ್ಮ MLA ಅವರಿಗೆ ಒಂದು ಸ್ಥಾನಮಾನ ಗೌರವವನ್ನು ಕೊಡಬೇಕು ಅಂತೇಳಿ ಏನಲ್ಲ ಏನೋ ಕಾರಣಾಂತರ ಇಲ್ಲ ಹೋಗಿ ಒಂದು ಮಲೆಮಂಟೂರು ಹೋಗಿ ಬರೋಣ ಅಂತೇಳಿ ಸಾಹೇಬರು ಬಂದಿದ್ದಾರೆ. MLA ಸಾಹೇಬರು ಇನ್ನೇನು ಸಭೆ ಮುಗಿತಾ ಇದೆ. ದಯಮಾಡಿ ಸಾಯಂಕಾಲ 5:00ವರೆಗೆ ನಮ್ಮ ಮಲೆಮಂಟೂರು ಗ್ರಾಮಸ್ಥರು ನೆನ್ನೆ ಏನು ಮೀಟಿಂಗ್ ಮಾಡಿದ್ದೀರಾ ಮನೆಯಾಗ ಒಂದು